ಸಿಎಂ ಡಿಸಿಎಂ ಕಾರ್ಟಿಯರ್ ವಾಚ್ಗೆ ಬಿಜೆಪಿ ಆಕ್ಷೇಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ದುಡ್ಡು ಕೊಟ್ಟು ವಾಚ್ ಹಾಕಿದ್ರೆ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮೋದಿ 10 ಲಕ್ಷ ಸೂಟ್ ಹಾಕ್ತಾರೆ, ಎಲ್ಲಿಂದ ಬಂತು ಅಂತ ಯಾರು ಕೇಳಲ್ಲ. ನಾವು ಯಾವ ವಾಚ್ ಕಟ್ಟಿದ್ದೀವಿ ಅನ್ನೋದ್ರಲ್ಲೇ ವಿಪಕ್ಷದವರು ಇದ್ದಾರೆ. ಐಟಿ ಇಡಿ ಇವರ ಕೈಯಲ್ಲೇ ಇದೆಯಲ್ಲ, ಇದಕ್ಕೂ ನೋಟಿಸ್ ಕೊಡ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಇಬ್ರು ಕಾರ್ಟಿಯರ್ ವಾಚ್ ಅನ್ನ ಹಾಕಿದ್ರು. ಈ ವಾಚ್ ಮೂಲಕ ಒಗಟು ಪ್ರದರ್ಶನ ತೋರಿಸಿದ್ರು. ಇದಕ್ಕೆ ಬಿಜೆಪಿ ಅಂದಿನಿಂದ ಲೇವಡಿ ಮಾಡ್ತಾ ಇದೆ. ಇದಕ್ಕೆ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿರೋದು. ನಾನು ವಾಚ್ ಹಾಕೊಳ್ಳಲ್ಲ, ನಾಳೆ ನಾನು ದುಡ್ಡು ತೊಗೊಂಡು ನಾನು ವಾಚ್ ಹಾಕ್ಕೊಂಡಿರ್ತೀನಿ. ಅದು 70 ಲಕ್ಷದಿರ್ಬೋದು, 1 ಕೋಟಿ ಇರ್ಬೋದು. ನನ್ನ IT ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ದರೆ ಮುಗೀತಲ್ಲ. ಈಗ ಮೋದಿ ಅವರು ಮೋನೋಗ್ರಾಮ್ಡ್ ಸೂಟ್ 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. ಯಾಕೆ ಕೇಳಿದ್ರೆ ನೀವೆಲ್ಲ 10 ಲಕ್ಷ ಸೂಟ್ ಎಲ್ಲಿಂದ ಬಂತು, ಯಾಕಂತು? 1000 ಕೋಟಿ ರೂಪಾಯಿ ಮಾಲೀಕರ ತೊಗೊಂಡಿರ್ತಾರೆ. ಈಗ IT ಇಡಿ ಅವ್ರ ಕೈಲೇ ಇದೆ ಅಲ್ಲ, ಇವ್ರೆ ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ. ಹೋಗಿ ಹೇಳಕ್ಕೆ ಹೇಳಿ ಅವ್ರ ಗುರು ಮೋದಿ ಹತ್ರ. ಇಲ್ಲಿ ಬಂದು ಏನು ಒದರಾಡೋದೇನಿದೆ? ಒಂದು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಏನ್ರಿ? ಯಾವ ಬಟ್ಟೆ ಹುಟ್ಟಿದ್ದೀವಿ, ಯಾವ ವಾಚ್ ಹುಟ್ಟಿದ್ದೀವಿ, ಯಾವ ವಾಹನದಲ್ಲಿ ಓಡಾಡ್ತೀವಿ? BJP ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದು ಬಿಟ್ಟು ಅವರಿಗೆ ಟಾಪಿಕ್ಸ್ ಇಲ್ಲ ಮಾತಾಡೋಕ್ಕೆ. ಇದೇ ನಿಮ್ಮ BJP ಮಾಜಿ ಸಂಸದರೆಲ್ಲ ನನ್ನ ಬಗ್ಗೆ ಏನಂದ್ರು, BMW ಓಡಾಡ್ತಾನ. ಇಲ್ಲಿ ನಿಮ್ಮ ಕಲಬುರ್ಗಿನಲ್ಲೇ ಹೇಳಿದ್ರಲ್ಲ, ಎಲೆಕ್ಷನ್ ಟೈಮ್ನಲ್ಲಿ, ನನ್ನ ಎಲೆಕ್ಷನ್ ಟೈಮ್ನಲ್ಲಿ ಸದಾಶಿವನಗರ್ನಲ್ಲಿ 4 ಮನೆಯಾದ ಪ್ರಿಯಾಂಕ್ದು. ಇಲ್ಲಿ ತೋಟ ಇಲ್ಲಿ ಕೇರಳನಲ್ಲಿದೆ, ಕೂರ್ಗ್ನಲ್ಲಿದೆ, ಚಿಕ್ಕಮಂಗ್ಳೂರಿನಲ್ಲಿದೆ, ಮಡಿಕೇರಿನಲ್ಲಿದೆ. ಹುಡ್ಕೊಡ್ರಪ್ಪ ಅಂತ ಹೇಳಿದೆ ನಾನು. ತಿರುಗೇಟು ಕೊಟ್ಟಿದ್ದಾರೆ. ನಾನು ದುಡ್ಡು ಕೊಟ್ಟು ವಾಚ್ ಹಾಕಿದ್ರೆ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮೋದಿ 10 ಲಕ್ಷ ಸೂಟ್ ಹಾಕ್ತಾರೆ, ಎಲ್ಲಿಂದ ಬಂತು ಅಂತ ಯಾರು ಕೇಳಲ್ಲ. ನಾವು ಯಾವ ವಾಚ್ ಕಟ್ಟಿದ್ದೀವಿ ಅನ್ನೋದ್ರಲ್ಲೇ ವಿಪಕ್ಷದವರು ಇದ್ದಾರೆ. ಐಟಿ ಇಡಿ ಇವರ ಕೈಯಲ್ಲೇ ಇದೆಯಲ್ಲ, ಇದಕ್ಕೂ ನೋಟಿಸ್ ಕೊಡ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಇಬ್ರು ಕಾರ್ಟಿಯರ್ ವಾಚ್ ಅನ್ನ ಹಾಕಿದ್ರು. ಈ ವಾಚ್ ಮೂಲಕ ಒಗಟು ಪ್ರದರ್ಶನ ತೋರಿಸಿದ್ರು. ಇದಕ್ಕೆ ಬಿಜೆಪಿ ಅಂದಿನಿಂದ ಲೇವಡಿ ಮಾಡ್ತಾ ಇದೆ. ಇದಕ್ಕೆ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿರೋದು. ನಾನು ವಾಚ್ ಹಾಕೊಳ್ಳಲ್ಲ, ನಾಳೆ ನಾನು ದುಡ್ಡು ತೊಗೊಂಡು ನಾನು ವಾಚ್ ಹಾಕ್ಕೊಂಡಿರ್ತೀನಿ. ಅದು 70 ಲಕ್ಷದಿರ್ಬೋದು, 1 ಕೋಟಿ ಇರ್ಬೋದು. ನನ್ನ IT ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ದರೆ ಮುಗೀತಲ್ಲ. ಈಗ ಮೋದಿ ಅವರು ಮೋನೋಗ್ರಾಮ್ಡ್ ಸೂಟ್ 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. ಯಾಕೆ ಕೇಳಿದ್ರೆ ನೀವೆಲ್ಲ 10 ಲಕ್ಷ ಸೂಟ್ ಎಲ್ಲಿಂದ ಬಂತು, ಯಾಕಂತು? 1000 ಕೋಟಿ ರೂಪಾಯಿ ಮಾಲೀಕರ ತೊಗೊಂಡಿರ್ತಾರೆ. ಈಗ IT ಇಡಿ ಅವ್ರ ಕೈಲೇ ಇದೆ ಅಲ್ಲ, ಇವ್ರೆ ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ. ಹೋಗಿ ಹೇಳಕ್ಕೆ ಹೇಳಿ ಅವ್ರ ಗುರು ಮೋದಿ ಹತ್ರ. ಇಲ್ಲಿ ಬಂದು ಏನು ಒದರಾಡೋದೇನಿದೆ? ಒಂದು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಏನ್ರಿ? ಯಾವ ಬಟ್ಟೆ ಹುಟ್ಟಿದ್ದೀವಿ, ಯಾವ ವಾಚ್ ಹುಟ್ಟಿದ್ದೀವಿ, ಯಾವ ವಾಹನದಲ್ಲಿ ಓಡಾಡ್ತೀವಿ? BJP ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದು ಬಿಟ್ಟು ಅವರಿಗೆ ಟಾಪಿಕ್ಸ್ ಇಲ್ಲ ಮಾತಾಡೋಕ್ಕೆ. ಇದೇ ನಿಮ್ಮ BJP ಮಾಜಿ ಸಂಸದರೆಲ್ಲ ನನ್ನ ಬಗ್ಗೆ ಏನಂದ್ರು, BMW ಓಡಾಡ್ತಾನ. ಇಲ್ಲಿ ನಿಮ್ಮ ಕಲಬುರ್ಗಿನಲ್ಲೇ ಹೇಳಿದ್ರಲ್ಲ, ಎಲೆಕ್ಷನ್ ಟೈಮ್ನಲ್ಲಿ, ನನ್ನ ಎಲೆಕ್ಷನ್ ಟೈಮ್ನಲ್ಲಿ ಸದಾಶಿವನಗರ್ನಲ್ಲಿ 4 ಮನೆಯಾದ ಪ್ರಿಯಾಂಕ್ದು. ಇಲ್ಲಿ ತೋಟ ಇಲ್ಲಿ ಕೇರಳನಲ್ಲಿದೆ, ಕೂರ್ಗ್ನಲ್ಲಿದೆ, ಚಿಕ್ಕಮಂಗ್ಳೂರಿನಲ್ಲಿದೆ, ಮಡಿಕೇರಿನಲ್ಲಿದೆ. ಹುಡ್ಕೊಡ್ರಪ್ಪ ಅಂತ ಹೇಳಿದೆ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.